ಕೇವಲ 10 ಗಂಟೆಗಳಲ್ಲಿ 97 ಕೋಟಿ ರೂಪಾಯಿ ದೇಣಿಗೆ. ಇದು ಭಕ್ತಿಯ ಶಕ್ತಿನಾ ಅಥವಾ ಹೊಸ ನಿಯಮದ ಪರಿಣಾಮವಾ? ನಿಜ ಏನು ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ಕೃಷ್ಣ ಸ್ಟುಡಿಯೋಗೆ ಸ್ವಾಗತ. ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಕೇವಲ 10 ಗಂಟೆಗಳಲ್ಲಿ ಸುಮಾರು 96.98 ಕೋಟಿ ರೂಪಾಯಿ. ಇದು ಟಿಟಿಡಿ ಇತಿಹಾಸದಲ್ಲೇ ದಾಖಲೆಯಾಗಿದೆ. ಇದು ನಿಜಕ್ಕೂ ಒಂದು ಐತಿಹಾಸಿಕ ಕ್ಷಣವಾಗಿದೆ. ಆದರೆ ಪ್ರಶ್ನೆ ಏನಂದ್ರೆ, ಇಷ್ಟು ದೊಡ್ಡ ಮೊತ್ತವನ್ನು ಜನರು ಒಂದೇ ದಿನದಲ್ಲಿ ಯಾಕೆ ದೇಣಿಗೆ ನೀಡಿದರು? ಇದಕ್ಕೆ ಕಾರಣ ಟಿಟಿಡಿ ಹೊಸ ಡೋನರ್ ಪ್ರಿವಿಲೇಜ್ ರೂಲ್ಸ್. ಆದರೆ ಈ ಹೊಸ ನಿಯಮದಿಂದ ಏನು ಬದಲಾಗಿದೆ? ಹಳೆಯ ದಾನಿಗಳಿಗೆ ಏನಾದರೂ ಸಮಸ್ಯೆಯಾಗುತ್ತದೆಯೇ? ಕೊನೆಯವರೆಗೆ ನೋಡಿ, ಎಲ್ಲ ವಿವರ ಹೇಳುತ್ತೇನೆ. ಟಿಟಿಡಿ ಮಂಡಳಿ 2026 ಜುಲೈ 14 ಮಧ್ಯರಾತ್ರಿಯಿಂದ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಈ ನಿಯಮಗಳು ಮುಂದೆ ಮಾಡುವ ಹೊಸ ದೇಣಿಗೆಗಳಿಗೆ ಮಾತ್ರ ಅನ್ವಯಿಸುತ್ತವೆ. ಈಗಾಗಲೇ ದೇಣಿಗೆ ನೀಡಿರುವ ಹಳೆಯ ದಾನಿಗಳ ಸೌಲಭ್ಯಗಳು ಹಾಗೆಯೇ ಮುಂದುವರಿಯುತ್ತವೆ. ಹೊಸ ನಿಯಮಗಳ ಮುಖ್ಯ ಅಂಶಗಳು: ಮೊದಲು ಕೆಲವು ದಾನಿ ಸೌಲಭ್ಯಗಳು ಜೀವಮಾನ ಲೈಫ್ ಟೈಮ್ ಇರುತ್ತಿದ್ದವು. ಈಗ ವೈಯಕ್ತಿಕ ದಾನಿಗಳಿಗೆ 20 ವರ್ಷಗಳವರೆಗೆ ಮಾತ್ರ, ಸಂಸ್ಥೆ/ಟ್ರಸ್ಟ್ಗಳಿಗೆ 15 ವರ್ಷಗಳವರೆಗೆ ಮಾತ್ರ ಸೌಲಭ್ಯ. ಇನ್ನು ಮುಂದೆ ದಾನಿಗಳಿಗೆ ದೊರೆಯುವ VIP ದರ್ಶನ್, ಸುಪ್ರಭಾತ ಸೇವಾ, ಬ್ರೇಕ್ ದರ್ಶನ್ ಹಾಗೂ ಇತರ ಸೌಲಭ್ಯಗಳನ್ನು ಕಡಿಮೆ ಮಾಡಲಾಗಿದೆ. ಆಗ ಜನರು 97 ಕೋಟಿ ರೂಪಾಯಿ ಯಾಕೆ ದೇಣಿಗೆ ನೀಡಿದ್ರು ಗೊತ್ತಾ? ಯಾಕೆ ಅಂದರೆ, ಹೊಸ ನಿಯಮ ಜಾರಿಗೆ ಬರುವ ಮೊದಲು ಹಳೆಯ ಲೈಫ್ ಟೈಮ್ ಬೆನಿಫಿಟ್ಸ್ ಪಡೆಯಲು ಸಾವಿರಾರು ಭಕ್ತರು ಕೊನೆಯ ಕ್ಷಣದಲ್ಲಿ ದೇಣಿಗೆ ನೀಡಿದರು. ಸುಮಾರು 2460 ಮಂದಿ ದಾನಿಗಳು ಒಂದೇ ದಿನದಲ್ಲಿ ದೇಣಿಗೆ ನೀಡಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ನಲ್ಲಿ ತಿಳಿಸಿ. ಫೈನಾನ್ಸ್ ಹಾಗೂ ಲೀಗಲ್ ಅವೇರ್ನೆಸ್ ಸಂಬಂಧಿತ ಮಾಹಿತಿಗಾಗಿ ಕ್ರಿಶ್ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯ ಮಾತು: ಅಧಿಕೃತ ಟಿಟಿಡಿ ಪ್ರಕಟಣೆಗಳನ್ನು ಪರಿಶೀಲಿಸಿ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಜಾಗೃತ ಭಕ್ತರಾಗಿರಿ.